ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಾವು ಇವತ್ತು 34 ಸೈಜ್ ಬ್ಲೌಸ್, ಕಪ್ ಸೈಜ್ 34 ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ನೋಡೋಣ. ಮೆಷರ್ಮೆಂಟ್ ನೋಡ್ಕೊಳ್ಳಿ. ಮೆಷರ್ಮೆಂಟ್ ಒಂದ್ಸತಿ ಓದ್ಬಿಡ್ತೀನಿ. ಬ್ಲೌಸ್ ಲೆಂತ್ ಬಂದು 13.5, ಚೆಸ್ಟು ಅಪ್ಪರ್ ಚೆಸ್ಟು 32.5, ಚೆಸ್ಟ್ ಬಂದು 33.5, ಸೊಂಟ 29, ವೇಸ್ಟು 29, ಶೋಲ್ಡ್ರು 13.5, ಸ್ಲೀವ್ಸು 9.5, ಸ್ಲೀವ್ ಲೂಸು 10.5, ಫ್ರಂಟ್ ನೆಕ್ಕು 7, ಬ್ಯಾಕ್ ನೆಕ್ಕು 9, ಡಾಟು 10, 12.5, ಆರ್ಮಲ್ 15. ಇದಿಟ್ಟು ಹೇಗೆ ಕಟ್ ಮಾಡೋಣ ಅಂತ ನೋಡೋಣ. ಫಸ್ಟ್ ಸ್ಟ್ರೈಟ್ ಲೈನು ಪಕ್ಕಕ್ಕೆ ಅರ್ಧ ಇಂಚ್ ಬಿಟ್ಟು ಇನ್ನೊಂದು ಲೈನು, ಎರಡು ಲೈನ್ ಆದಮೇಲೆ ನೋಡಿ, ಎರಡನೇ ಲೈನ್ ಮೇಲೆ ಇಡಬೇಕು. ಎರಡನೇ ಲೈನಿಂದ ಮೇಲಕ್ಕೆ ಕರೆಕ್ಟಾಗಿ 13.5 ಉದ್ದ ಎಷ್ಟಿದೆ ಅಷ್ಟಿಟ್ಟು ಒಂದು ಲೈನ್ ಹಾಕಿ, ಅದು ಪಕ್ಕಕ್ಕೆ ಇನ್ನೊಂದು ಅರ್ಧ ಇಂಚ್ ಬಿಟ್ಟು ಒಂದು ಲೈನ್, ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು. ಇದು ಹೊಲಿಯಕ್ಕೆ ಬರುತ್ತೆ. ರೆಡಿ ಲೆಂತ್ ನಮ್ಗೆ 13.5 ಬರುತ್ತೆ. ನೋಡಿ, ರೆಡಿ ಲೆಂತ್ ಹಿಂಗೆ ಇಟ್ಕೊಳ್ಳಿ. ಕೆಳಗಡೆ ಅರ್ಧ ಇಂಚ್ ಬಿಡಿ, ಮೇಲ್ಗಡೆ ಅರ್ಧ ಇಂಚ್ ಬಿಡಿ ಹೊಲಿಯಕ್ಕೆ. ಸೊ ಇದು ಬ್ಲೌಸ್ ಲೆಂತ್ ಈಗ 13.5. ಓಕೆ. ವೇಸ್ಟು 29, 4 ಭಾಗ ಮಾಡಿ. ಅದನ್ನು 4 ಭಾಗ ಮಾಡಬೇಕು. ಡಿವೈಡೆಡ್ ಬೈ 4, 7 ಕಾಲು ಬರುತ್ತೆ. 4 ಭಾಗ ಮಾಡಿದ್ರೆ 7 ಕಾಲು, 4 7 28, ಒಂದು ಕಾಲು ಇಂಚು ಎಕ್ಸ್ಟ್ರಾ ಆಗುತ್ತೆ. 7 ಕಾಲು, 7 ಕಾಲಕ್ಕೆ ಒಂದು ಮಾರ್ಕ್ ಹಾಕಿ. ಅದು ಪಕ್ಕಕ್ಕೆ ಇಲ್ಲೊಂದು ಡಾಟ್ ಬರುತ್ತೆ. ಡಾಟಿಗೆ 1 ಇಂಚ್ ಬಿಟ್ಬಿಟ್ಟು ಒಂದು ಮಾರ್ಕ್ ಹಾಕಿ. ನೋಡಿ, 7 ಕಾಲು, ಸೊಂಟ W 29 ಡಿವೈಡೆಡ್ ಬೈ 4, ಅದರಲ್ಲಿ 4ಅಲ್ಲಿ ಒಂದು ಭಾಗ ಇಲ್ಲಿಗೆ, ಇದು ಒಂದು ಡಾಟ್ಗೆ 1 ಇಂಚ್. ಓಕೆ. ನೆಕ್ಸ್ಟು ಶೋಲ್ಡರು 13.5 ಇದೆ. ಬ್ಯಾಕ್ ಡೀಪ್ ನಮಗೆ ಎಷ್ಟು ಬರುತ್ತೆ ಅಂದರೆ 9 ಇಂಚ್ ಡೀಪ್ ಇದೆ. ಬ್ಯಾಕ್ ಡೀಪ್ 9 ಇಂಚ್ ಇದ್ರೆ ಪ್ರತಿ 1 ಇಂಚು ನೆಕ್ ಡೀಪು ಕೆಳಗಡೆ ಹೋಗ್ತಾ ಹೋಗ್ತಾ ಈಗ ನೋಡಿ, ಹಿಂಗೆ ಇಟ್ಟರೆ 1 ಇಂಚ್ ಕೆಳಗಡೆ ಹೋಗ್ತಾ ಹೋಗ್ತಾ ಕಾಲು ಇಂಚು ಶೋಲ್ಡ್ರ್ ಕಮ್ಮಿ ಆಗುತ್ತೆ. ಆ 9 ಕಾಲು ಎಷ್ಟಾಯಿತು? 2 ಕಾಲು ಆಯಿತು. 2 ಕಾಲು 13.5ಯಲ್ಲಿ 2 ಕಾಲು ಲೆಸ್ ಮಾಡಿ, ಆಗ 11 ಕಾಲು ಬರುತ್ತೆ. 11 ಕಾಲಲ್ಲೇ ಅರ್ಧ ಮಾಡಿ 5.5.1 ಬರುತ್ತೆ. ನಾವು 5.75 ಕನ್ವರ್ಟ್ ಮಾಡಿ ಇಡ್ತಾ ಇದ್ದೀನಿ. ನಿಮಗೆ ಇನ್ನೊಂದ್ಸರಿ ಶೋಲ್ಡ್ರ್ ಹೇಳ್ತೀನಿ. ಶೋಲ್ಡ್ರ್ ಇರೋದು 13.5. 13.5ಯಲ್ಲಿ 9 ಇಂಚಿಗೆ ಡೀಪಿಗೆ 2 ಕಾಲು ಇಂಚು ಲೆಸ್ ಮಾಡಬೇಕು. ನೀವು 2.5 ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. 2.5 ಅಂತ ಲೆಸ್ ಮಾಡಿ. 13.5ಯಲ್ಲಿ 2.5 ಮಾಡಿದ್ರೆ 11 ಇದೆ. 11ದಲ್ಲಿ ಅರ್ಧ 5.5. ನಾನು ಅದಕ್ಕೆ ಕಾಲು ಇಂಚಿನ ಸೇರಿಸಿ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ, ಏನಿಲ್ಲ. ಕಾಲು ಇಂಚು ಸೇರಿಸಿಲ್ಲ, ಒಂದು ಪಾಯಿಂಟ್ ಸೇರಿಸಿದ್ದೀವಿ ಅಷ್ಟೇ. ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಕ್ಯಾಲ್ಕುಲೇಟಿಂಗ್ ಹೇಳ್ಕೊಟ್ಟಿದ್ದೀನಿ ಅಷ್ಟೇನೇನಿಲ್ಲ. ಈಗ ಇಲ್ಲಿ ಶೋಲ್ಡ್ರ್ ಎಷ್ಟು ಇಟ್ಟಿದ್ದೀರೋ ಅಷ್ಟೇ ನೀವು ಇಲ್ಲಿ ಡೌನ್ ಮಾಡಿ. ಇಲ್ಲಿ ಶೋಲ್ಡ್ರ್ ಎಷ್ಟು ಇಟ್ಟಿದ್ದೀರೋ ಅದನ್ನ ಹಾಗೇ ತೊಗೊಂಡು ಒಂದು ಕಾಲು ಇಂಚ್ ಸೇರಿಸ್ಕೊಳ್ಳಿ. ಸೇರಿಸಿ ಹಿಂಗೆ ಒಂದು ಮಾರ್ಕ್ ಹಾಕ್ತಾರೆ. ಈ ಮಾರ್ಕ್ ಈಗ ಚೇಂಜ್ ಮಾಡ್ಕೊಳ್ಳಿ. ಈಗ ಈ ಸೈಡ್ ಮೈಂಡ್ ಮಾಡ್ಕೊಳ್ಳಿ. ಈ ಟ್ರಯಾಂಗಲ್ ಹಾಕೊಂಡ್ಮೇಲೆ ಈಗ ನಾವು ಇಲ್ಲಿ ಇಡಬೇಕಾಗಿರೋದು ಏನಂದ್ರೆ ಅಪ್ಪರ್ ಚೆಸ್ಟ್ ಅಂದ್ರೆ ಯಾವುದು? ಕಂಕಳು ಇದೆ ಅಲ್ವಾ, ಈ ಕಂಕಳು ಕೆಳಗಡೆ ನಾವು ತೆಗಿತೀವಲ್ಲ, ಅದು ಅಪ್ಪರ್ ಚೆಸ್ಟ್. ಮಿಡಿಲ್ ಚೆಸ್ಟು ಇಲ್ಲ ಚೆಸ್ಟ್ ಅಂತ ಹೇಳೋದು ಯಾವುದು? ಚೆಸ್ಟ್ ಮೇಲೆ ಪಾಯಿಂಟ್ ಮೇಲೆ, ನಾವು ಚೆಸ್ಟ್ ಪಾಯಿಂಟ್ ಇದೆ ಅಲ್ವಾ, ಅದ್ರ ಮೇಲೆ ತಗೊಂಡ್ರೆ ಅದು ಚೆಸ್ಟು. ಅಪ್ಪರ್ ಚೆಸ್ಟ್ ಅನ್ನೋದು ಕಂಕಳು ಏನಂದ್ರೆ ಚೆಸ್ಟ್ ಮೇಲೆ ಇರೋದ್ರಿಂದ ಅದನ್ನ ಅಪ್ಪರ್ ಅಂತ ಹೇಳ್ತೀವಿ. ಕಂಕಳು ಕೆಳಗಡೆ, ಅதாவது ನಾವು ಹಾರ್ಮೋನ್ ಕೆಳಗಡೆ ಟೇಪ್ ಹಾಕ್ಬಿಟ್ಟು ತೆಗಿಬೇಕು. ಹಾರ್ಮೋನ್ ಕೆಳಗಡೆ ಎಲ್ಲಿ ತೆಗೆದಿರ್ತೀವೋ ಅದು ನಾವು ಇಲ್ಲಿಡಬೇಕು. ಎಷ್ಟಿದೆ ಇದು? 32.5. ಸರಿ, ಇದಕ್ಕೆ ಪ್ಲಸ್ ಮೈನಸ್ ಏನಾದ್ರು ಇಲ್ವಾ ಅಂದ್ರೆ ಇದೆ. ಎಷ್ಟು ಇಂಚ್ ಇದೆ? 3 ಇಂಚಸ್ ಪ್ಲಸ್ ಮಾಡಬೇಕು. ಏನಕ್ಕೆಂದ್ರೆ ಲೂಸ್ ಬೇಕಾಗತ್ತೆ. ಟೈಟಾಗಿ ಹಂಗೆ ಇದು ಮಾಡೋಕ್ಕಾಗಲ್ಲ. 3 ಇಂಚಸ್ ಇದು ಮಾಡಿದ್ರೆ ಎಷ್ಟಾಗತ್ತೆ ಅಂದರೆ 35.5 ಬರುತ್ತೆ. ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ.
ಕೆಲವ್ರು ಏನು ಮಾಡ್ತಾರೆ, ಫಸ್ಟೇ 4 ಭಾಗ ಮಾಡಿ ಅದರಲ್ಲಿ ಸೇರಿಸ್ತಾರೆ. ನಾವೇನು ಮಾಡ್ತೀವಿ, ಫುಲ್ಲು ಫಸ್ಟೇ ಮೆಷರ್ಮೆಂಟು ಪ್ಲಸ್ ಸೇರಿಸೋದು ಪ್ಲಸ್ ಅದನ್ನು ಡಿವೈಡ್ ಮಾಡೋದು ಒಂದೇ ಸತಿ ಎಷ್ಟು ಮೆಷರ್ಮೆಂಟ್ ಇರುತ್ತೆ ಅಷ್ಟು ಇಟ್ಬಿಡ್ತೀವಿ. ಎಷ್ಟು ಬರುತ್ತೆ ಅಂದರೆ 9ಕ್ಕೆ 1 ಪಾಯಿಂಟ್ ಕಮ್ಮಿ ಬರುತ್ತೆ. 4 ಭಾಗ ಮಾಡಿದ್ರೆ 9ಕ್ಕೆ 1 ಪಾಯಿಂಟ್ ಕಮ್ಮಿ ಬರುತ್ತೆ. ಈಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಇನ್ನೊಂದ್ಸತಿ ಹೇಳ್ತೀನಿ ನಾನು. ಫಸ್ಟು ಕೆಳಗಡೆ ಒಂದು ಲೈನ್ ಹಾಕಿ ಅದ್ರ ಮೇಲೆ ಒಂದು ಅರ್ಧ ಇಂಚಿಗೆ ಒಂದು ಹೊಲಿಯಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ. ಆ ಲೈನ್ ಹಾಕಿದ್ರೆ ಯಾವ್ದು ಲೈನ್, 2ನೇ ಲೈನ್ ಹಾಕಿದ್ರು ಅಲ್ಲಿಂದ ಮೇಲಕ್ಕೆ ಹೋದರೆ ನಿಮ್ಮ ಫುಲ್ ಲೆಂತ್ ಇಡಿ. ಲೆಂತ್ ಇಟ್ಟ ಮೇಲೆ ಒಂದು ಮಾರ್ಕ್, ಅದು ಪಕ್ಕಕ್ಕೆ ಹೊಲಿಯಕ್ಕೆ ಇನ್ನೊಂದು ಮಾರ್ಕ್, ಮೇಲ್ಗಡೆ ಅರ್ಧ ಇಂಚಿ ಕೆಳಗಡೆ ಅರ್ಧ ಇಂಚಿ ಹೊಲಿಯಕ್ಕೆ. ಅದಾದ ಮೇಲೆ ಸೊಂಟ ನಮ್ದು ಏನಿದೆ 29ನೇ 4 ಭಾಗ ಡಿವೈಡೆಡ್ ಬೈ 4 ಮಾಡಿ ಈಕ್ವಲ್ ಟು 7 ಕಾಲು ಬರುತ್ತೆ. ಆ 7 ಕಾಲನ್ನ ನಾವು ನಿಮಗೆ ಇಲ್ಲಿ ಇಟ್ಟಿದ್ದೀನಿ, ನೀವು ಅದೇ ಥರ ಮಾಡ್ಕೊಳ್ಳಿ. ಡಾಟ್ಗೋಸ್ಕರ 1 ಇಂಚ್ ಇಡ್ತೀವಿ. ಓಕೆ. ಶೋಲ್ಡರು 13.5 ಇದೆ, 9 ಇಂಚ್ ಡೀಪ್ ಇರೋದ್ರಿಂದ 2.25 ಇಂಚ್ ಮೈನಸ್ ಮಾಡಿದ್ದೀನಿ. ಮಿಕ್ಕಿರೋದು ಎಷ್ಟಿದೋ ಅದರಲ್ಲಿ ಅರ್ಧ ಇಲ್ಲಿ ಇಟ್ಟಿದ್ದೀನಿ. 13.5 ಮೈನಸ್ಸು 2.25 11 ಕಾಲು ಇದೆ. 11 ಕಾಲಲ್ಲಿ ಅರ್ಧ ನಾನು ಇಲ್ಲಿಟ್ಟಿದ್ದೀನಿ. ಇದು ಅದೇ ಮೆಷರ್ಮೆಂಟ್ನೇ ಹಿಂಗೆ ಕೆಳಗಡೆ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಎಷ್ಟಿದೋ ಅದು 1/4 ಇಂಚ್ ಆ ಕಡೆ ಜರುಗಿಸಿ ಒಂದು ಮಾರ್ಕ್ ಅಷ್ಟೇ. ಈಗ ಅಪ್ಪರ್ ಚೆಸ್ಟ್ ಕಂಕ್ಳಿಂದ ಕೆಳಗಡೆಗೆ ಏನು ಚೆಸ್ಟ್ ಇದೋ ಅದನ್ನ ಜೊತೆಲೆ 3 ಇಂಚ್ ಸೇರಿಸಿ ಅದನ್ನು 4 ಡಿವೈಡ್ ಮಾಡಿ 4 1 ಭಾಗ ಇಲ್ಲಿಟ್ಟಿದ್ದೀನಿ. ಓಕೆನಾ. ಈಗ ಅರ್ಥ ಆಗಿದೆ ಅನ್ಸುತ್ಕೊಳ್ತೀನಿ. ಈಗ ಇದ್ರ ಚೆಸ್ಟ್ ಮಾರ್ಕು ವೇಸ್ಟ್ ಮಾರ್ಕ್ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಸ್ಕೇಲ್ ಇದೆ, ಸ್ಕೇಲ್ ಅಷ್ಟಕ್ಕೆ ಹಂಗೆ ಒಂದು ಲೂಸ್ ನೆಕ್ಸ್ಟ್ ಫ್ಯೂಚರಲ್ಲಿ ಲೂಸ್ ಬೇಕು ಅನ್ನೋಕ್ಕೋಸ್ಕರ ಒಂದು ಸ್ಕೇಲ್ ಅಷ್ಟು ಹೀಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀವಿ. ಓಕೆ. ಈಗ ಒಂದು ಟ್ರಯಾಂಗಲ್ ಅಲ್ಲಿ ಸೆಂಟರ್ ಮಾರ್ಕ್ ಹಾಕೊಳ್ಳೋಣ. ಇದು ನಮಗೆ 5.5.1 ಇದೆ ಅಲ್ವಾ, ಅದರಲ್ಲಿ ಅರ್ಧ 2.5 ನಾನೇನು ಮಾಡ್ತೀನಿ, ಒಂದು ಅರ್ಧ ಇಂಚ್ ಕೆಳಗಡೆಕ್ಕೆ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಇಲ್ಲಿ 1 ಇಂಚ್ ಬಿಟ್ಟು ಒಂದು ಮಾರ್ಕ್ ಹಾಕಿದ್ದೀನಿ. ಸೊ ಇವಾಗ ನಾವೇನು ಮಾಡ್ತೀವಿ, ಸ್ಕೇಲ್ ತಗೊಳ್ಳೋಣ. ಸ್ಕೇಲ್ನ ಈಗಿಡಿ. ಹಾರ್ಮೋಲ್ ಇರೋದು ನಮಗೆ 15 ಅರ್ಧ ಬ್ಯಾಕ್ ಸೈಡ್ ಮಾತ್ರ ಅಲ್ವಾ, ಫ್ರಂಟ್ ಅರ್ಧ ಬ್ಯಾಕ್ ಅರ್ಧ. ಸೊ ಟೋಟಲ್ ಸೇರಿ ನಮ್ಗೆ ಕಂಕಳಿರೋದು 15. ಅದರಲ್ಲಿ ಅರ್ಧ ಎಷ್ಟು ಬರಬೇಕು, 7.5 ಬರಬೇಕು. ಈಗ 7.5 ಇಲ್ಲಿ ಮಾರ್ಜಿನ್ ಬಿಟ್ಟು 7.5 ಬರುತ್ತಾ ಅಂತ ನೋಡಬೇಕು. ಈಗ ನಮಗೆ ಎಷ್ಟು ಬರ್ತಾ ಇದೆ, 8.5 ಬರ್ತಾ ಇದೆ. ಸೊ ಕಂಕಳು ನಮಗೆ ದೊಡ್ಡದಾಗಬೇಕು. ಸೊ ಇಷ್ಟು ದೊಡ್ಡದಾಯ್ತು ಅಂದರೆ ಏನು ಮಾಡಬೇಕು ನಾವು ಇವಾಗ ನೋಡಿ, 8.5 ಅಲ್ಲ 8 ಕಾಲು ಬರ್ತಾ ಇದೆ. ಇನ್ನೂ 3/4 ಇಂಚ್ ಕಮ್ಮಿ ಆಗಬೇಕು. ಒಂದು ಅರ್ಧ ಇಂಚ್ ಏನು ಮಾಡಿ ಮೆಲ್ಕ್ ಮಾಡ್ಕೊಳ್ಳಿ. ಈಗ ನಾವು ಕಂಕಳೆ ಸ್ವಲ್ಪ ಮೇಲಕ್ಕೆ ಮಾಡ್ಕೊಂಡಿದ್ದೀವಿ. ಈಗ ಎಷ್ಟು ಬರುತ್ತೆ ನೋಡೋಣ. ಈಗ ಸರಿ ಆಯ್ತು ನಮಗೆ, ಸರಿನಾ. ಕೆಳಗಡೆಯಿಂದ ಅರ್ಧ ಇಂಚಿಗೆ ಮೇಲ್ಗಡೆ ತಗೊಂಡಿದ್ದೀವಿ. ಈಗ ಕಂಕಳು ಸರಿ ಆಯ್ತು, 7.5 ಬರ್ತಾ ಇದೆ. ಸೊ ಬ್ಯಾಕ್ ನಮಗೂ ರೆಡಿ ಆಗೋಯ್ತು. ಈಗ ನೆಕ್ ಬ್ರಾಡ್ ಏನು ಮಾಡೋಣ, ನೆಕ್ ಬ್ರಾಡ್ ಕಸ್ಟಮರ್ ಎಷ್ಟು ಕೇಳಿದಾರೋ ಅಷ್ಟು ತಗೋಬೇಕು. ನಮ್ಮಲ್ಲಿ ಇವಾಗ ಕಸ್ಟಮರು ಎಷ್ಟು ಬ್ರಾಡ್ ಬೇಕು ಅಂತ ಕೇಳಿಲ್ಲ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, 3 ಇಂಚಸ್ ನಾರ್ಮಲ್ ಬ್ರಾಡ್ ಇಡ್ತಾ ಇದ್ದೀನಿ. ನಾರ್ಮಲ್ 3 ಇಂಚಸ್ಸು ಬ್ರಾಡು. ಅಲ್ಲಿಂದ ಯಾವುದೇ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಂದ 9 ಇಂಚು ನಾನು ಕ್ರಾಸಲ್ಲೇ ತೊಗೊಂಡಿರೋದು ಮೆಷರ್ಮೆಂಟು, ಕ್ರಾಸಲ್ಲಿ ಇಡ್ತೀನಿ. ನೀವೇನಾದ್ರು ಸ್ಟ್ರೇಟಲ್ಲಿ ತೊಗೊಂಡ್ರೆ ಸ್ಟ್ರೇಟಲ್ಲಿ ಇಡಿ. ನೋಡಿ, ಸ್ಟ್ರೇಟಲ್ಲಿ ಇಟ್ಟರೆ 8.5 ಬರುತ್ತೆ, ಕ್ರಾಸಲ್ಲಿ ಬಿಟ್ಟರೆ 9 ಇಂಚು ಬರುತ್ತೆ. ನಾವು ಯಾವಾಗಲೂ ಕ್ರಾಸಲ್ಲೇ ತೊಗೊಳ್ಳೋದು, ಕ್ರಾಸಲ್ಲೇ ಇಡ್ತೀವಿ. ಮೇಲೆ 3 ಇಂಚ್ ತೊಗೊಂಡಿದ್ದೀನಿ ಬ್ರಾಡ್ ನೋಡಿ, ಬ್ರಾಡ್ ಕೆಳಗಡೆ 3.5 ಒಂದು ಅರ್ಧ ಇಂಚ್ ಸೇರಿಸ್ಕೊಳ್ತೀನಿ, ನೆಕ್ ಬ್ರಾಡ್ ಆಗಿ ಬರಲಿ ಅಂತ. ಸೊ ಈಗ
ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಮೂರು ಇಟ್ಟರೆ ನೆಕ್ ಸ್ಟ್ರೈಟ್ ಆಗಿರುತ್ತೆ, ಶೇಪ್ ಬ್ರಾಡ್ ಬರಲ್ಲ. ಸೊ ಬ್ರಾಡ್ ಬೇಕಂದ್ರೆ ನೀವು ಅರ್ಧ ಇಂಚ್ ಇಲ್ಲಿ ಜಾಸ್ತಿ ತಗೊಳ್ಳಿ, ಇಲ್ಲಿ ಕಮ್ಮಿ ಇರುತ್ತೆ. ಈಗ ನಾವು ಸ್ಕೇಲ್ ಇಟ್ಟು ನಿಮ್ಗೆ ಹೆಂಗ್ ಶೇಪ್ ಕರೆಕ್ಟಾಗಿ ಬರುತ್ತೋ ಹಂಗೆ ಬರ್ಕೊಳ್ಳಿ. ನಾವು ರೌಂಡ್ ಬರ್ಕೊಂಡಿದ್ವಿ, ನಿಮ್ಗೆ ರೌಂಡ್ ಬೇಡ, ಡೈಮಂಡ್ ಬೇಕು ಅಂದ್ರೆ ನೋಡಿ ಇಷ್ಟೇ ಡೈಮಂಡ್ ಬೇಡ, ಸ್ಕ್ವೇರ್ ಬೇಕಂದ್ರೆ ಒಂದು 1/4 ಇಂಚು ಈ ಕಡೆ ಜರುಗಿಸ್ಕೋಬೇಕು. ಈ ಮಾರ್ಕಿಂಗ್ ಒಳಗಡೆನೆ ನಾವು ಏನು ನೆಕ್ ಬೇಕಾದ್ರೂ ಡ್ರಾಯಿಂಗ್ ಮಾಡ್ಕೋಬಹುದು. ಓಕೆ, ನಾವು ಈ ರೌಂಡೇ ಇರಲಿ, ನಿಮ್ಗೆ ಕನ್ಫ್ಯೂಷನ್ ಬೇಡ. ಈ ನೆಕ್ಗಳೆಲ್ಲ ಸಪ್ರೇಟಾಗಿ ಕಟ್ ಮಾಡೋದು ಹೇಗೆ ಅನ್ನೋದು ಒಂದು ಸಪ್ರೇಟ್ ವಿಡಿಯೋ ಹಾಕೋಣ. ಈಗ ನಾವು ಇದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಫ್ರಂಟ್ ಕಟ್ ಮಾಡೋಕ್ಕೆ ಹೋಗೋಣ. ಕೆಳಗಡೆ ಮಾರ್ಜಿನ್ ಇರೋದ್ರೆ ಮಾರ್ಜಿನ್ ಮೇಲೆ ಕಟ್ ಮಾಡಿದ್ದೀನಿ, ಕರೆಕ್ಟಾಗಿ ಮೇಲ್ಗಡೆ ಹಂಗೆ ಕಟ್ ಮಾಡಿದ್ದೀನಿ. ಇಲ್ಲಿ ಮಾರ್ಜಿನ್ ಒಳಗಡೆ ಇದೆ, ಇನ್ಕ್ಲೂಡಿಂಗ್ ಇದೆ, ಅದರಿಂದ ಮಾರ್ಕ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಲಾಸ್ಟ್ ಮಾರ್ಕ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ನ್ಯಾಚ್ ಮಾಡ್ಕೊಳ್ಳಿ, ಇದು ನ್ಯಾಚು ನೋಡಿ. ಇದು ಹೀಟು ಇನ್ನೊಂದು ನ್ಯಾಚ್ ಮಾಡ್ತೀವಿ. ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಡಾಟ್, ಬ್ಯಾಕ್ ಡಾಟು 4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಇದು ಡಾಟ್. ಬ್ಯಾಕ್ ಡಾಟು. ಬ್ಯಾಕು ರೆಡಿ. ಈ ಬ್ಯಾಕಲ್ಲಿ ನಿಮ್ಗೆ ಏನೋ ಡೌಟ್ ಇದಾ? ನೆಕ್ ಕಟ್ ಮಾಡುವಾಗ ನೋಡಿ, ನಾವು ಇದು ನೆಕ್ ಕಟ್ ಮಾಡುವಾಗ ಮಾರ್ಕ್ ಮೇಲೆ ಕಟ್ ಮಾಡಬಾರ್ದು ನೋಡಿ. ಇಲ್ಲಿ 1/4 ಇಂಚು ಇಲ್ಲಂದ್ರೆ ನಮ್ಗೆ ಎಷ್ಟು ಹೊಲಿ ಹಾಕ್ತೀವೋ ಅಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು. ಇದರ ಮೇಲೆ ಕಟ್ ಮಾಡಿದ್ರೆ ಏನಾಗುತ್ತೆ, ನೆಕ್ಕು ಅವಾಗ ಇಲ್ಲಿ ಮಾರ್ಜಿನ್ ಹಿಡಿಬೇಕಾಗತ್ತೆ. ಮಾರ್ಜಿನ್ ಇಲ್ಲಿ ಹಿಡಿದ್ರೆ 3/4 ಇಂಚು ಬ್ರಾಡ್ ಕೊಟ್ಟೋಗುತ್ತೆ. ನಮ್ಗೆ ಬೇಕಾಗಿರೋದು 3 ರೆಡಿ ಇಟ್ಟಿದ್ದೀನಿ, ಒಳಗಡೆ ಕಟ್ ಮಾಡ್ಕೋಬೇಕು. ಅದಕ್ಕೆ ನಿಮ್ಗೊಂದು ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಇನ್ನೊಂದು ಈ ಬ್ಯಾಕಲ್ಲಿ ಇನ್ನೊಂದು ಹೇಳೋಣ ಅಂತ ಮರ್ತೋಗಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬ್ಯಾಕ್ ಫೋಲ್ಡಿಂಗ್ ಮಾಡಿ ಹೊಲಿಗೆ ಹಾಕ್ಕೊಳ್ಳೋಕ್ಕೆ ಇಲ್ಲಿಂದ 2 ಇಂಚು ಬಟ್ಟೆ, ಸೊ ಹೀಗೆ ಇಲ್ಲಿಂದ ಒಂದು 2 ಇಂಚು ಬಟ್ಟೆ ಹಾಕ್ಬಿಟ್ಟು ಕಟ್ ಮಾಡಿಕೊಂಡು ಇಲ್ಲಿ ನ್ಯಾಚ್ ಮಾಡಿ ಅದನ್ನೇ ಫೋಲ್ಡ್ ಮಾಡಿ ಹೊಲಿತಾರೆ. ಅದು ಸರಿನಾ ತಪ್ಪು ಅಂತ ಈಗ ನೋಡೋಣ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈಗ ಡಾಟು ಈಗ ಹಿಡಿತೀವಿ, ಈಗ ಹಿಡಿದ್ರೆ ನಿಮ್ಗೊಂದು ಲೈನ್ ಕಾಣ್ತಾ ಇದೆ ಅಲ್ಲಿ ನೋಡಿ, ಇದು ಸ್ಟ್ರೈಟ್ ಲೈನ್. ಆದರೆ ಇಲ್ಲಿಂದ ಇದು ನೆಕ್ ಹಿಂಗೆ ಹೋಗಿದೆ, ಕರೆಕ್ಟಾ? ಈಗ ಹೋಗ್ತಾ ಇದೆ. ಸೊ ನಾವು ಈಗ ಇದರಲ್ಲೇ ಬಿಟ್ಟು ಇದರಲ್ಲೇ ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಇದು ಮೀಡಿಯಂ ಸೈಜ್ ಅಲ್ವಾ, 34 ಸೈಜು. ಇದೇ 40, 38, 40 ಅಬೋವ್ ಇರೋರಿಗೆ ಈ ಥರ ಕಟ್ ಮಾಡಿದ್ರೆ ಇನ್ನೂ ಕೆಳಗಡೆ ಇಳಿತದೆ. ಸೊ ಅವಾಗ ಏನಾಗುತ್ತೆ, ಹಿಂದ್ಗಡೆ ಬೆನ್ನು ನೋಡಿ ಬ್ಲೌಸ್ಗಳು ಹಾಕ್ಕೊಂಡು ಹೋದಾಗ ಸೆಂಟರ್ ಪಾಯಿಂಟ್ ಮೇಲ್ಗಡೆ ಹೊಟ್ಟೋಗಿರುತ್ತೆ, ಸೈಡ್ ಪಾಯಿಂಟ್ ಕೆಳಗಡೆ ಹೋಗಿರುತ್ತೆ. ಸೊ ಅದು ಏನಕ್ಕೆ ಕಾರಣ ಅಂದರೆ ಈ ಥರ ಎಕ್ಸ್ಟ್ರಾ ಬಿಟ್ಟು ಅದರಲ್ಲೇ ಫೋಲ್ಡ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಈಗ ಅದು ಕೆಳಗಡೆ ಇಳಿಬಾರ್ದು ಅಂತ ಎಷ್ಟು ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ಈಕ್ವಲ್ ಆಗಿದೆ. ಫಸ್ಟ್ ಹೆಂಗಿತ್ತು, ಹೀಗಿತ್ತು. ಸೊ ಈ ಥರ ಕಟ್ ಮಾಡಬೇಕಾದ್ರೆ ಬೆನ್ನು ಸ್ಟ್ರೈಟ್ ಆಗಿ ಬರುತ್ತೆ. ನೀವು ಆ ಥರ ಅದರಲ್ಲೇ ಬಿಟ್ಕೊಂಡು ಕಟ್ ಮಾಡಿಕೊಂಡ್ರೆ ಬೆನ್ನು ಕ್ರಾಸ್ ಆಗಿ ಬರುತ್ತೆ. ನೀವು ಕಲಿಯುವಾಗಲೇ ಈ ಥರ ಕಲೀರಿ, ಪ್ರಾಕ್ಟೀಸ್ ಮಾಡ್ಕೊಂಡಾಗಲೇ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಒಂದು ರ್ಯಾಂಡಮ್ ಆಗಿ ಅಪ್ರಾಕ್ಸಿಮೇಟ್ಲಿ ಒಂದು ಸ್ಕೇಲ್ ಅಷ್ಟಕ್ಕೆ ನಾನೊಂದು ಮಾರ್ಕ್ ಹಾಕ್ಕೊಳ್ತೀನಿ. ಸ್ಟ್ರೈಟ್ ಲೈನ್ ಮಾರ್ಕ್ ಅಂತ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಓಕೆ,
ಸ್ಟ್ರೈಟ್ ಲೈನ್ ಪಕ್ಕಕ್ಕೆ ನೋಡಿ ಈಗ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಮಾರ್ಕ್ ಏನಿದೋ ಈ ಮಾರ್ಕು ಶೋಲ್ಡ್ರಲ್ಲಿ ಏನು ಮಾರ್ಕ್ ಇದೋ ಆ ಮಾರ್ಕ್ ಹಾಕ್ಕೊಂಡಿದ್ವಿ. ಈಗ ತೆಗೆದು ಬಿಡೋಣ ನೋಡಿ. ಇದು ಎಷ್ಟು ಮಾರ್ಕ್. ನೆಕ್ ಬ್ರಾಡು ಬ್ಯಾಕ್ ಇರೋದು ನಮಗೆ 3 ಇಂಚ್. ಬಟ್ ಫ್ರಂಟಲ್ಲಿ ನೆಕ್ ಬ್ರಾಡ್ ಯಾವಾಗ ನಾವು ಅರ್ಧ ಇಂಚ್ ಕಮ್ಮಿ ಇಡಬೇಕು. ಫ್ರಂಟ್ ಬ್ರಾಡು ನೆಕ್ಕು ಬ್ಯಾಕು ಬ್ರಾಡು ಒಂದೇ ಈಕ್ವಲ್ ಆಗಿ ಇಡಬಾರ್ದು, ಆವಾಗ ಶೋಲ್ಡರ್ ಡ್ರೂಪಿಂಗ್ ಆಗೋ ಚಾನ್ಸಸ್ ಇದೆ. ಸೊ ನಮಗೆ 3 ಇಂಚ್ ಎಲ್ಲಿದೆ, ಇಲ್ಲಿದೆ 3 ಇಂಚ್. ಸೊ ನಾವು ಇಡ್ತಾ ಇರೋದು 2.5. ಕ್ಲೀನಾಗಿ ನೋಡ್ಕೊಳ್ಳಿ. ಫ್ರಂಟ್ ಇದೆಲ್ಲ ಬಂದು ಕೆಲವೊಂದು ಟೈಮಲ್ಲಿ ನಾನೇ ಕೊಟ್ಟಿರಲ್ಲ, ಅಂದರೆ ಮರ್ತೋಗಿರ್ತೀನಿ, ಇಲ್ಲಾಂದರೆ ಮಿಸ್ ಆಗಿರುತ್ತೆ. ಸೊ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ 2.5 ಇಂಚಸ್ಸು 3 ಇಂಚಿನ ಜಾಗದಲ್ಲಿ ಅರ್ಧ ಇಂಚ್ ಶೋಲ್ಡರ್ ಕಮ್ಮಿ ಮಾಡಿ 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಆ 2.5 ಇಂದ ನಾನು ಹೇಳ್ತಾ ಇರೋದು 7 ಇಂಚಸ್ ಫ್ರಂಟ್ ಇರೋದು ಡೀಪು, ನೆಕ್ ಡೀಪು 7 ಇಂಚಸ್ಗೆ ಒಂದು ಮಾರ್ಕು. ಇಲ್ಲಿ 2.5 ಇದೆ, ಇಲ್ಲಿ ಒಂದು 1/4 ಇಂಚ್ ಎಕ್ಸ್ಟೆನ್ಷನ್ ಮಾಡಿ 2.75 ಮೇಲೆ 2.5 ಕೆಳಗಡೆ 2.75. ಈಗ ನೋಡಿ ಬಾಕ್ಸ್ ಮಾಡ್ಕೊಳ್ಳಿ. ಓಕೆ, ಬಾಕ್ಸ್. ಓಕೆ, ಈ ಶೋಲ್ಡರ್ ಏನಿದೆ ಬ್ಯಾಕ್ ಶೋಲ್ಡ್ರು, ಸೊ ಇದನ್ನು ತಗೊಂಡು ಬಂದು ಇಲ್ಲಿಡಿ. ಆದ್ಮೇಲೆ ನೆಕ್ ಮಾರ್ಕ್ ಇದಲ್ವಾ ಅಲ್ಲಿಟ್ಟು ಶೋಲ್ಡರ್ ಎಲ್ಲಿಗೆ ಬರುತ್ತೋ ಅಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಸೊ ಇವಾಗ ಶೋಲ್ಡರ್ ನಮಗಿರೋದು 5.1. ಸೊ ಅದೇ 5.1ಕ್ಕೆ ನಾವು ಇಲ್ಲೊಂದು ಮಾರ್ಕ್ ಹಾಕೊಳ್ಳೋಣ. ಅಷ್ಟೇ, ನಾವು ಬ್ಯಾಕ್ ಅರ್ಧ ಇಂಚ್ ಮೇಲೆ ತೊಗೊಂಡಿದ್ವಿ, ಇವಾಗ ಇನ್ನೊಂದು 1/4 ಇಂಚ್ ಮೇಲೆ ತೊಗೊಳ್ತೀನಿ. 1/4 ಇಂಚ್ ಮೇಲೆ ತೊಗೊಂಡಿದ್ದೀನಿ ಅಂದರೆ ಸೊ ಎಷ್ಟಿದೋ ನೆಕ್ ಅಷ್ಟು ಇಟ್ಟಿದ್ದೀನಿ ನಾನು, ಮೇಲ್ಗಡೆ ಶೋಲ್ಡರ್ ಎಷ್ಟಿದೋ ಅಷ್ಟು ಇಟ್ಟಿದ್ದೀನಿ. ಈಗ ಮೇಲೆ 5.1, ಇಲ್ಲಿ 5.1 ಇಡೋಣ. 1/4 ಇಂಚ್ ಆ ಕಡೆ ಜರುಗಿಸಿ. ಚೆಸ್ಟು 32.5 ಪ್ಲಸ್ 3 35.5. ಎಷ್ಟು ಹೇಳಿದ್ದೀನಿ, ಒಂದು 9ಕ್ಕೆ 1/4 ಇಂಚ್ ಕಮ್ಮಿ. ಸೊ 9ಕ್ಕೆ 1/4 ಇಂಚ್ ಕಮ್ಮಿ, ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಪ್ಲಸ್ ಇಲ್ಲಿ ಡಾಟ್ ಬರುತ್ತೆ, ಡಾಟ್ಗೆ ಅರ್ಧ ಇಂಚ್. ಶೋಲ್ಡ್ರಿಂದ ಸ್ಟ್ರೈಟ್ ಆಗಿಡಿ. ಡಾಟ್ ಪಾಯಿಂಟು 10 ಇಂಚ್, 12.5 ಕಪ್ಸ್ ಉದ್ದ. ಡಾಟ್ ಪಾಯಿಂಟ್ ಎಲ್ಲಿದೆ 10 ಕಪ್ಸ್, ಅದು ಕೆಳಗಡೆ ಕಪ್ಸು ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ 12.5. ಓಕೆ, ಈಗ ಇದಕ್ಕೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಚೆಸ್ಟು ನಾನು ನಿಮ್ಗೆ ಹೇಳಿದ್ದೀನಿ 33.5 ಇದೆ, 34 ಅಂತಲೇ ಕನ್ವರ್ಟ್ ಮಾಡ್ಕೊಳ್ಳಿ. 34 10 ಭಾಗ ಮಾಡಬೇಕು. 10 ಭಾಗ ಮಾಡಿದ್ರೆ ಅದ್ರಲ್ಲಿ ಒಂದು ಭಾಗ 34. ಸರಿ, ಆ 34 ಎಲ್ಲಿ ಇಡಬೇಕು ಅಂದರೆ ನೋಡಿ, ಈ ಡಾಟ್ ಗ್ಯಾಪ್ ಇದು ಮೇಯ್ನು. ಕೆಲವರು ಅಪ್ರಾಕ್ಸಿಮೇಟ್ಲಿ ನೆಕ್ಕಿಂದ ಆ ಕಡೆಗೆ ಅರ್ಧ ಇಂಚ್ ಇಟ್ಕೊಳ್ಳಿ, ನೆಕ್ಕಿಂದ ಈ ಕಡೆಗೆ ಅರ್ಧ ಇಂಚ್ ಇಟ್ಕೊಳ್ಳಿ, ಆ ಥರ ಅಂದಾಜು ಕಟಿಂಗ್ ಬಂಬಾಟ್ ಫಿಟ್ಟಿಂಗ್ ಅಂತಾರೆ. ಅಂದಾಜು ಕಟಿಂಗ್ ಬಂಬಾಟ್ ಫಿಟ್ಟಿಂಗ್ ಯಾವಾಗಲೂ ಒಂದು ಸತಿ ನಮ್ಗೆ ಕ್ಲಿಕ್ ಆಗ್ಬೋದು, 2 ಸತಿ ಕ್ಲಿಕ್ ಆಗ್ಬೋದು, ಇಲ್ಲ 10 ಸತಿ ಕ್ಲಿಕ್ ಆಗ್ಬೋದು. ಆದರೆ 100% ಕ್ಲಿಕ್ ಆಗಬೇಕಂದ್ರೆ ನಾವು ಮೆಷರ್ಮೆಂಟ್ ಪ್ರಕಾರನೇ ಹೋಗ್ಬೇಕು. ಕೆಲವೊಂದು ಟೈಮಲ್ಲಿ ಸರ್ ಅವರು ಮಾಡ್ತಾ ಇದ್ದಾರೆ, ಅಂದಾಜಲ್ಲೇ ಮಾಡಿದ್ರೆ ಸರ್ ಕರೆಕ್ಟಾಗಿ ಬರುತ್ತೆ, ನೀವೇನು ಇಷ್ಟೊಂದು ಮೆಷರ್ಮೆಂಟ್ ಹೇಳ್ಕೊಡ್ತೀರಾ ಅಂತ ಹೇಳ್ಬೋದು. ಬಟ್ ಅದನ್ನೇ ಹೇಳ್ತಾ ಇರೋದು, ಅಂದಾಜು ಕಟಿಂಗ್ ಬಂಬಾಟ್ ಫಿಟ್ಟಿಂಗ್ 1 ಟೈಮ್ 2 ಟೈಮ್ ನಿಮ್ಮ ಕೈ ಕೊಡುತ್ತೆ, ಇಲ್ಲ 10 ಟೈಮ್ ಕೈ ಕೊಡುತ್ತೆ. ಅದು ಯಾವಾಗ ಒಂದ್ಸತಿ ನಿಮಗೆ ಕನ್ಫ್ಯೂಷನ್ ಮಾಡಿಬಿಡುತ್ತೆ. ಬಟ್ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಹೋದರೆ ಯಾವತ್ತೂ ಕನ್ಫ್ಯೂಷನ್ ಆಗಲ್ಲ, 100% ಸಕ್ಸಸ್ ಆಗುತ್ತೆ. ಸೊ ಮೆಷರ್ಮೆಂಟಲ್ಲೇ ಹೋಗೋಣ ನಾವು, ಓಕೆನಾ? ಈಗ ಇದು ಡಾಟ್ ಪಾಯಿಂಟು, ಇದು ಕಪ್ಸ್ ಪಾಯಿಂಟ್. ಓಕೆ, ಈಗ ಇದು ಗ್ಯಾಪ್ ಎಷ್ಟಿದೆ ನೋಡೋಣ. 2.5 ಅರ್ಧ, 1/4ಕ್ಕೆ ಒಂದು ಮಾರ್ಕ್ ಹಾಕಿ. ಈ ಕಡೆನೂ ಅದೇ ಥರ 1/4ಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆ, ಈಗ ಚೆಸ್ಟ್ ಇರೋದು ನಮಗೆ 34 ಅಂತ ಅನ್ಕೊಳ್ಳೋಣ. 33.5 ಅರ್ಧ ಇಂಚ್ ಸೇರಿಸಿನೇ ಇಟ್ಕೊಂಡಿದ್ದೀನಿ. ಇಲ್ಲಿ ಇರೋದು 29. ಸೊ ಇದರಲ್ಲಿ ಇದನ್ನು ಮೈನಸ್ ಮಾಡಿ ನಮಗೆ ಸಿಕ್ಕೋದು 5 ಇಂಚ್. 5 ಇಂಚಿನ 4 ಭಾಗ ಮಾಡಿ 1/4 ಆ ಕಡೆ, 1/4 ಈ ಕಡೆ. ಸೊ ಲೆಫ್ಟ್ ಸೈಡು
ಒಂದು 2.5 ಇಂಚ್, ರೈಟ್ ಸೈಡು 2.5 ಇಂಚ್. ಸೊ ಟೋಟಲ್ ಇರೋದು 5 ಇಂಚಸ್. ಚೆಸ್ಟು ಇದು ಡಾಟ್ ಪಾಯಿಂಟ್ ಇದಲ್ವಾ, ಅದಕ್ಕೆ ಚೆಸ್ಟ್ ಅಂತ ಹೇಳ್ತೀವಿ. ಮಿಡಿಲ್ ಚೆಸ್ಟು 34, ವೇಸ್ಟ್ 29. ಇದನ್ನು ಮೈನಸ್ ಮಾಡಿ 29 ಇದರಲ್ಲಿ ಮೈನಸ್ ಮಾಡಿದ್ರೆ 5 ಇಂಚ್ ಬರುತ್ತೆ. 5ನ 4 ಡಿವೈಡ್ ಮಾಡಿ, ಈ ಕಡೆ ಒಂದು ಕಾಲು ಆ ಕಡೆ ಒಂದು ಕಾಲು, ರೈಟ್ ಸೈಡು 2.5, ಲೆಫ್ಟ್ ಸೈಡ್ 2.5, 5 ಇಂಚಸ್ ಸರಿ ಹೋಯ್ತು. ಸೊ ಈಗ ಡಾಟ್ ಬರುತ್ತೆ. ನಾವು ಏನು ಮಾರ್ಕ್ ಒಂದು ಕಾಲಕ್ಕೆ ಮಾಡಿದ್ವಿ ಆ ಮಾರ್ಕ್ ಇಟ್ಟಿದ್ರೆ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಅದೇ ಥರ ಈ ಕಡೆ ಒಂದು ಕಾಲಕ್ಕೆ ಮಾರ್ಕ್ ಇದಲ್ವಾ, ಅದನ್ನು ಈಗ ಜಾಯಿಂಟ್ ಮಾಡ್ಕೊಳ್ಳಿ. ನಮ್ಮ ವೇಸ್ಟ್ ಇರೋದು 29, 4 ಭಾಗ 7 ಕಾಲು ಬರುತ್ತೆ. ನಮ್ಗೆ ಇದು ಎಲ್ಲಿ ಬಸ್ ಎಷ್ಟು ಬರಬೇಕು ಅಂದರೆ ನಮಗಿದು 2.75 8 ಕಾಲು ಬರಬೇಕು. ಕೆಳಗಡೆ ಬೆಲ್ಟ್ ಎಷ್ಟು ಬರಬೇಕು ನಮಗೂ 7 ಕಾಲು ಬರಬೇಕು. ಮೇಲ್ಗಡೆ ಇರೋ ಈ ಪಾರ್ಟ್ ಇದಲ್ವಾ, ಈ ಪಾರ್ಟ್ ಎಷ್ಟು ಬರಬೇಕು 1 ಇಂಚ್ ಎಕ್ಸ್ಟ್ರಾ ಬರಬೇಕು. ಸೊ 8 ಕಾಲು ಬರಬೇಕು. ಅವಾಗ ನಾವೇನು ಮಾಡಬೇಕು, ಸ್ಕೇಲು ಈಗಿಟ್ಟು 8 ಕಾಲು ಮೇಲೆಗಡೆ ಚೆಸ್ಟ್ ಮಾರ್ಕ್, ಪಕ್ಕಕ್ಕೆ ಸ್ಕೇಲು ಈಗಿಡಬೇಕು, ಹೀಗಿಟ್ಟು ಹೀಗೆ ಮಾಡಿ. ಸೊ ಇದು ಓಲಿ. ನಾವೀಗ ನೆಕ್ಕು ಹೀಗೆ ನೋಡಿ, ಹಾಮೂಲು ಈಗ ಹಾಮೂಲು ಎಷ್ಟು ಬರಬೇಕು ನಮಗೆ ನೋಡೋಣ. ಬರಬೇಕು ಏನಕ್ಕೆ 8 ಇಂಚ್ ಬರಬೇಕು, 7.5 ಅಲ್ವಾ ಬರಬೇಕಾಗಿರೋದು. 7ಕ್ಕೆ 8 ಇಂಚ್ ಬರಬೇಕು ಅಂದರೆ ಅರ್ಧ ಇಂಚಲ್ಲಿ ನಾವು ಡಾಟ್ ಹಿಡಿದ್ವಿ. ಸೊ ಇವಾಗ ಬ್ಯಾಕ್ ಆಮು ದೊಡ್ಡದು ಬರ್ತಾ ಇದೆ, ಇನ್ನು ನಾನೊಂದು 1/4 ಇಂಚ್ ಮೇಲಕ್ಕೆ ಮಾಡ್ಕೊಳ್ತೀನಿ. ಅಷ್ಟೇ ಬ್ಯಾಕಲ್ಲಿ ಅರ್ಧ ಇಂಚ್ ನಾವು ಮೇಲೆ ಮಾಡಿದ್ವಿ. ಸೊ ಅದೇ ಥರನೇ ಫ್ರಂಟಲ್ಲಿ ಕೂಡ ಅರ್ಧ ಇಂಚ್ ನಾವು ಮೇಲೆ ಮಾಡಿದ್ರೆ ಸರಿ ಹೋಗ್ತಾ ಇತ್ತು. ನಾನು 1/4 ಇಂಚ್ ಮಾಡಿದೆ, ಬಂದಿಲ್ಲ. ಈಗ ನೋಡಿ ಸರಿ ಆಯಿತು. ಸೊ ಇಲ್ಲಿಂದ ನೋಡಿ ಈ ಪಾರ್ಟಿಂದ ಹಿಂಗೆ ಕ್ರಾಸ್ ಮಾಡಿ ನೋಡಿ, ಇದು ಇಲ್ಲಿಂದ ಒಂದು 2 ಇಂಚಸ್ ಗ್ಯಾಪ್ ಬರುತ್ತೆ ಡಾಟ್. ಇದು ಸೆಂಟರ್ ಮಾಡ್ಕೊಳ್ಳಿ, 4.25 ಬರುತ್ತೆ. ಅರ್ಧಕ್ಕೆ ಒಂದು ಡಾಟ್ ಮಾಡ್ಕೊಳ್ಳಿ. ಇದು ಸೈಡಲ್ಲಿ ಅದೇ ಥರ ಇದು 4 ಡಾಟ್. ಸೊ ಇಲ್ಲೊಂದು ಡಾಟ್ ಬರುತ್ತೆ, ಇಲ್ಲೊಂದು ಡಾಟ್ ಬರುತ್ತೆ, ಇಲ್ಲೊಂದು ಡಾಟ್ ಬರುತ್ತೆ. ಇಲ್ಲಿ ಅರ್ಧ ಇಂಚಿಗೆ ಬರುತ್ತೆ ಡಾಟು. ನಿಮ್ಗೆ ಎಷ್ಟು ಆರ್ಮಲ್ಕಂತ ಜಾಸ್ತಿ ಬರುತ್ತೋ ಅದನ್ನೇ ಇಲ್ಲಿ ಡಾಟ್ ಮಾಡಿ, ಸರಿನಾ. ಈ ಆರ್ಮಲ್ಲು 7.5 ಬರಬೇಕು. ಎಕ್ಸ್ಟ್ರಾ ಏನಿದೆ 3/4 ಇಂಚ್ ಇದ್ರೆ 3/4 ಇಂಚ್ ಮಾಡಿ, ಅರ್ಧ ಇಂಚ್ ಇದ್ರೆ ಅರ್ಧ ಇಂಚ್, ಈ ಕಡೆ ಕಾಲು ಈ ಕಡೆ ಕಾಲು. ಇದು ಎಷ್ಟು ಬರುತ್ತೆ ಅಂದರೆ ಈ ಸೈಡ್ ಡಾಟು ನಾವು ಸೈಡ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಎಷ್ಟು ಎಕ್ಸ್ಟ್ರಾ ಇರುತ್ತೋ ಅಷ್ಟು ಬರುತ್ತೆ. ಇದು ಒಂದು ಅರ್ಧ ಇಂಚ್ ನಮ್ಗೆ ಡಾಟ್ ಬರುತ್ತೆ ಅಷ್ಟೇ. ಈ ಕಡೆ ಕಾಲು ಈ ಕಡೆ ಕಾಲು ಅಷ್ಟೇ. ಇದು ಜಾಸ್ತಿ ನಾವು ಡಾಟ್ ಇಲ್ಲಿ ಹಿಡಿಯೋಂಗಿಲ್ಲ. ನಮ್ಗೆ ಡಾಟ್ ಮೇಯ್ನು ಇದು ಸುಮ್ಮನೆ ಜಸ್ಟ್ ಡಾಟ್ ಥರ ಇರುತ್ತೆ. ಈ ಕಂಕಲ್ ಡಾಟು ಮತ್ತು ಈ ಡಾಟ್ ನಮ್ಗೆ ಸಪೋರ್ಟೆಡ್ ಡಾಟು ಸ್ವಲ್ಪ ದೊಡ್ಡದು ಬರುತ್ತೆ ಒಂದ್ಸತಿ, ಯಾಕಂದರೆ ಸಪೋರ್ಟ್ ಕೊಡೋದ್ರಿಂದ. ಮೇಯ್ನ್ ಡಾಟು ಇದು ನಮ್ಮ ಮೇಯ್ನ್ ಡಾಟ್. ಇದು ಚಿಕ್ಕದಾಗಿಟ್ಬಿಟ್ರೆ ಕಪ್ಸು ಬಂದು ಟೈಟ್ ಆಗ್ಬಿಡುತ್ತೆ, ಫ್ಲಾಟ್ ಆಗಿ ಕೂರುತ್ತೆ. ಕಪ್ ಸೇಪ್ ಸರಿಯಾಗಿ ಬಂದಿಲ್ಲ ನನಗೆ, ಫ್ಲಾಟ್ ಆಗಿ ಕೂರುತ್ತೆ, ಎಳೆದು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ, ಏನೋ ಒಂಥರ ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಏನು ಕಾರಣ ಅಂದರೆ ಈ ಮೇನ್ ಡಾಟ್ ಇದು. ಈ ಡಾಟ್ ಕರೆಕ್ಟ್ ಆಗಿದ್ದರೆ ನಿಮ್ಮ ಬ್ಲೌಸ್ ಕರೆಕ್ಟ್ ಆಗಿರುತ್ತೆ. ಅದೇ ಥರ ಈ ಕಂಕಲ್ ಕರೆಕ್ಟ್ ಆಗಿದ್ದರೆ ನಿಮ್ಮ ಬ್ಲೌಸ್ ಪರ್ಫೆಕ್ಟ್ ಆಗಿರುತ್ತೆ. ಕಂಕಲ್ ಲೂಸ್ ಆಯಿತು ಇಲ್ಲ ಟೈಟ್ ಆಯಿತು ಅಂದ್ರೂ ಬ್ಲೌಸ್ ಕರೆಕ್ಟಾಗಿ ಬರೋಲ್ಲ. ನೆಕ್ ಡೀಪು ನೋಡಿ ಪರ್ಫೆಕ್ಟ್ ಆಗಿದೆ, ನೆಕ್ಕದು ಏನು ಪ್ರಾಬ್ಲಮ್ ಇಲ್ಲ. ನೀವು ಆರ್ಮ್ ಕೋಲ್ ಏನಿದೆ ಕರೆಕ್ಟಾಗಿ ನೀವು ಶೋಲ್ಡರ್ ಎಷ್ಟು ಇಟ್ಟಿದೆ ಅಷ್ಟು ಇಡಬೇಕು. ಒಂದು 1/4 ಇಂಚು ಕೆಳಗಡೆ ಹೋಗ್ಬೋದು ಇಲ್ಲ ಮೇಲ್ಗಡೆ ಹೋಗ್ಬೋದು. ಯಾಕಂದರೆ ಕೆಲವ್ರಿಗೆ ಆರ್ಮ್ ಮಾತ್ರ ದಪ್ಪ ಇರುತ್ತೆ, ಕೈ ಮಾತ್ರ ದಪ್ಪ ಇರುತ್ತೆ, ಅಂಥವ್ರಿಗೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದರಲ್ಲಿ ನಮ್ಗೆ ಮಿಸ್ಟೇಕ್ ಆಗಿರೋದೇ ಅದೇ. ಕರೆಕ್ಟಾಗಿ ಶೋಲ್ಡರ್ ಎಷ್ಟು ಇಟ್ಟಿದೀವೋ ಅಷ್ಟು ಇಟ್ಟರೆ ಆರ್ಮ್ ಕರೆಕ್ಟಾಗಿ ಬರಬೇಕು. ಕರೆಕ್ಟಾಗಿ ಬಂತು ಅಂದರೆ ಅವ್ರಿಗೆ ಆರ್ಮ್ ಕರೆಕ್ಟಾಗಿದೆ ಅಂತ ಅರ್ಥ.
ಇವಾಗ ನಾವು ಶೋಲ್ಡರ್ ಕರೆಕ್ಟಾಗಿ ಇಟ್ಟು ಇಲ್ಲಿ ಇಟ್ಟಾಗ ಅದು ಕರೆಕ್ಟಾಗಿ ಬಂದಿಲ್ಲ, ಅರ್ಧ ಇಂಚು ಕೆಳಗಡೆ ಹೋಗ್ತದೆ, ಅರ್ಧ ಇಂಚು ಮೇಲೆ ಬರುತ್ತಂದ್ರೆ ಒಂದು ಕೈ ಸಣ್ಣ ಇದೆ ಇಲ್ಲ ದಪ್ಪ ಇದೆ ಅಂತ ಅರ್ಥ. ಸರಿನಾ? ಇಷ್ಟು ನಿಮಗೆ ಡೌಟ್ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ. ಏನಿಲ್ಲ, ಫಸ್ಟು ಡಾಟ್ ಚೆಕ್ ಮಾಡ್ಬಿಡೋಣ. ನೋಡಿ 10 ನಿಮ್ಗೆ 12.5. ಓಕೆ, ಇದು ಕರೆಕ್ಟಾಗಿ ನಿಮಗೆಲ್ಲ ಮಾರ್ಕ್ ಮಾಡಿ ಕೊಟ್ಟು ತೋರಿಸಿದ್ದೀನಿ. ಈಗ ನೀವು ಇಲ್ಲಿ ಕೆಳಗಡೆ ಮಾರ್ಜಿನ್ ಬಿಟ್ಟು ಕಟ್ ಮಾಡಿ, ಇಲ್ಲಿ ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು, ನೆಕ್ಕಲ್ಲಿ ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ಮಾರ್ಕ್ ಮಾಡಿ ತೋರಿಸಲ್ಲ ನಿಮಗೆ? ಈಗ ಬರಬೇಕು. ಇದು ಹೊಲಿಗೆ ಮಾರ್ಕು. ಇಲ್ಲಿ ನಾವು ಮಾರ್ಕ್ ಮೇಲೆನೆ ಕಟ್ ಮಾಡಬೇಕು. ನೆಕ್ಸ್ಟು ಈ ಡಾಟ್ ಎಷ್ಟಿದೆ ಅಂತ ಈಗ ಅಳತೆ ಮಾಡ್ತಾರೆ ನಾವು. ಸಪೋಸ್ ಈಗ ನೋಡಿ, ಇದು 2.25 ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ಡಾಟ್ ಕೂಡ 2.25 ಬರಬೇಕು. ಸೊ ಇದು ಎಕ್ಸ್ಟ್ರಾ ಬಂತು ಅಂದರೆ ಇಲ್ಲಿ ಕಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀನಿ ಅಂದರೆ, ಈ ಸಪ್ರೇಟ್ ಅಳತೆ ಮಾಡಿದ್ರೆ ನೋಡಿ, ಈ ಡಾಟ್ನ ನಾನು ಈಗ ಇಟ್ಕೊಳ್ಳಿ, ಸೆಂಟ್ರ್ ಇಲ್ಲೊಂದು ನ್ಯಾಚ್ ಮಾಡೋಣ, ಈ ಎಡ್ಜಲ್ಲಿ ಒಂದು ಡಾಟ್ ನ್ಯಾಚ್ ಮಾಡೋಣ. ಸೊ 2 ಡಾಟ್ ಕರೆಕ್ಟಾಗಿ ಇದೆ ಅಂದರೆ ಆಟೋಮೆಟಿಕ್ಕಾಗಿ ಕಟ್ ಮಾಡಿದಾಗ ಏನಾಗುತ್ತೆ, 2 ಡಾಟು ಒಂದೇ ಈಕ್ವಲ್ ಬಂದ್ಬಿಡುತ್ತೆ. ಸೊ ಈಗ ನಮಗೆ ಡಾಟು ಇಲ್ಲಿ ನೋಡಿ, ಈಗ 2 ಡಾಟು ಈಕ್ವಲ್ ಆಗೋಯ್ತು. ಇಲ್ಲೊಂದು ಮ್ಯಾಚ್ ಮಾಡಿ, ಈ ಡಾಟ್ ಇಲ್ಲೊಂದು ಮ್ಯಾಚ್ ಮಾಡಿ, ಈ ಡಾಟ್ಗೆ ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ, ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ. ಸೊ ಈಗ ಡಾಟ್ ಈಗ ಹಿಡಿತೀವಿ, ಈಗ ಬಂದು ಕೂರುತ್ತೆ. ಎಕ್ಸ್ಟ್ರಾ ಇರೋದನ್ನ ಈಗ ಒಂದು ಡಾಟ್ ಮಾಡಬೇಕು. ಆಟೋಮೆಟಿಕ್ ಆಗಿದ್ದು ಕಪ್ಸಲ್ಲ, ಇಲ್ಲಿ ಬಂದು ಕೂರ್ಬೇಕು, ಅಲ್ಲಿ ಕೂರುತ್ತೆ. ಶೇಪ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಶೇಪ್ ಸ್ವಲ್ಪ ತೆಗಿತೀವಿ. ಆಟೋಮೆಟಿಕ್ ಶೇಪ್ ಬಂದ್ಬಿಡುತ್ತೆ ಅದರಲ್ಲಿ, ಯಾಕಂದ್ರೆ ನಾವು ಅರ್ಧ ಇಂಚ್ ಶೋಲ್ಡ್ರು ಕಮ್ಮಿ ಇಟ್ಟಿದ್ವಿ, ಶೇಪೇ ತೆಗಿಯಂಗಿಲ್ಲ. ಅದರಲ್ಲಿ ಸ್ವಲ್ಪ ಲೈಟಾಗಿ ಶೇಪ್ ಕಮ್ಮಿ ಇದ್ದಂಗೆ ಅನ್ಸುತ್ತೆ, ಅದಕ್ಕೆ ನಾನು ಸ್ವಲ್ಪ ತೆಗ್ದಿದ್ದೀನಿ. ನೋಡಿ ಈಗ ಶೇಪ್ ಸಿಗುತ್ತೆ. ಈ ಫ್ರಂಟ್ ಬ್ಯಾಕ್ ಕಟ್ ಮಾಡಿದ್ಮೇಲೆ ಇಷ್ಟು ಪೀಸ್ ಉಳ್ಕೊಳ್ಳುತ್ತೆ. ಇದರಲ್ಲಿ ಏನು ಮಾಡೋಣ, ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕಿ, ಒಂದು ಅರ್ಧ ಇಂಚ್ ಬಿಟ್ಟು ನೋಡಿ, ಇಲ್ಲಿ ಕ್ರಾಸ್ ಆಗಿ ಒಂದು ಲೈನ್ ಹಾಕೊಂಡಿದ್ದೀನಿ. ನಮ್ಮ ವೇಸ್ಟ್ ಸೊಂಟ ಎಷ್ಟಿದೆ ಅದನ್ನೇ ಇಲ್ಲಿ ಹಾಕೋಣ. 7 ಕಾಲು ಸ್ಟ್ರೈಟ್ ಲೈನು, ಅಲ್ಲಿಂದ ಸ್ಕೇಲ್ ಅಷ್ಟು
ಮಾರ್ಕಿಂಗು. ನೋಡಿ ಇಲ್ಲಿ ಇದು ನೋಡಿ ನಾನು ಏನು ಕಾಲ್ ಕಟ್ ಮಾಡ್ತೀನಿ ಅಂತ. ಇದು ಕರೆಕ್ಟ್ ಆಗಿದಾ? ನಮ್ಗೆ ಇಲ್ಲಿಂದ ಎಷ್ಟು ಬರಬೇಕು ಇವಾಗ? ನಮ್ಗೆ ಇಲ್ಲಿ ಒಂದು 3/4 ಇಂಚ್ ಅಷ್ಟಕ್ಕೆ ನಮಗೆ ಡಾಟ್ ಬರುತ್ತೆ. ಡಾಟ್ ಇವಾಗ ಎಷ್ಟು ಬರಬೇಕು ರೆಡಿ ನಮ್ಗೆ ನೋಡಿದ್ರೆ 3/4 ಇಂಚ್ ಬರಬೇಕು. ಈಗ 3/4 ಇಲ್ಲಿ ಇಡೋಣ. ಫ್ರಂಟು ಈ ಡಾಟ್ ಹಿಂಗೆ ಹಿಡಿದ್ರೆ ಎಷ್ಟು ಬರುತ್ತೆ? ಇಲ್ಲೂ 3/4 ಬರುತ್ತೆ. ಸೊ ಈ ಬ್ಯಾಕ್ ಎಷ್ಟಿದೋ ಅಷ್ಟಕ್ಕೆ ಬೆಲ್ಟ್ ಬರಬೇಕು. ಇಲ್ಲೂ ಒಂದು 3/4 ಇಡೋಣ. ಸೆಂಟ್ರಲ್ಲಿ ನಾವು ಡಾಟ್ ಎಷ್ಟು ಬರುತ್ತೆ? 34ಅಲ್ಲಿ 10 ಭಾಗದಲ್ಲಿ ಒಂದು 3.4 ಅಲ್ವಾ? ಅಲ್ಲಿಗೆ ಏನು ಮಾಡೋಣ? 2.5 ಇಂಚ್ ಇಡೋಣ. ಈಗ ಇದು ಬೆಲ್ಟು. ಇಲ್ಲಿ ಮಾರ್ಜಿನ್ ಬಿಡ್ಬೇಕು, ನಾನು ಇಟ್ಕೊಂಡಿದ್ದೀನಿ. ಕೆಳಗಡೆ ಮಾರ್ಜಿನ್ ಇದೆ, ಮೇಲ್ಗಡೆ ಇನ್ಕ್ಲೂಡಿಂಗ್ ಮಾರ್ಕಿಂಗ್ ಬಿಟ್ಟಿದ್ದೀನಿ. ಯಾಕಂದ್ರೆ ಮಾರ್ಜಿನ್ ಸೇರಿಸಿನೇ ಅಳತೆ ತಗೊಂಡಿದ್ದೀನಿ. ಈಗ ಬರುತ್ತೆ. ಫ್ರಂಟಲ್ಲಿ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ಬೆಲ್ಟು ಫಸ್ಟು ಹಿಂಗೆ ಇಟ್ಟು ನೋಡಿ ಕರೆಕ್ಟಾಗಿ ಕೂರುತ್ತಾ ಅಂತ ನೋಡಿ. ಇಲ್ಲಾಂದರೆ ಸ್ವಲ್ಪ ಶೇಪ್ ಇಲ್ಲಿ ಬ್ಯಾಕ್ ಸೈಡ್ ಶೇಪ್ ಇದಲ್ವಾ, ಹಂಗಾಗಿ ಒಂದು ಸ್ವಲ್ಪ ಶೇಪ್ ಇಲ್ಲಿ ತೆಗಿಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ ಒಂದು ಡಾಟ್ ಬಂದ ಮೇಲೆ ನಮಗೆ 3/4 ಇಂಚು ಡಾಟ್ ವೈಟ್ ಅಂದರೆ ಇದು ಕರೆಕ್ಟಾಗಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಫ್ರಂಟಲ್ಲಿ ಹಿಂಗೆ ಕರೆಕ್ಟಾಗಿ ಸ್ಲೀವು 9.5 ಇದೆ ನೋಡಿ. ಇಷ್ಟು ಬಟ್ಟೆ ಉಳಿದಿದೆ ನಮಗೆ, ಅದನ್ನೇ ಈಗ ಡಬಲ್ ಹಾಕ್ಕೊಳ್ಳೋಣ. ಫಸ್ಟ್ ಒಂದು ಸ್ಟ್ರೈಟ್ ಲೈನು, ಅದಾದಮೇಲೆ ಫಸ್ಟ್ ಇದನ್ನು ಲೆವೆಲ್ ಮಾಡ್ಕೊಳ್ತೀನಿ ನಾನು. ಓಕೆ, ½ ಇಂಚ್ ಹೊಲಿಗೆ. ಅದಾದಮೇಲೆ ಸ್ಲೀವ್ಸ್ ಲೆಂತ್ 9.5 ಇದೆ. 9.5ಗೆ ಒಂದು ಮಾರ್ಕ್ ಹಾಕಿ, ½ ಇಂಚ್ ಬಿಟ್ಟು ಹೊಲಿಯೋಕ್ಕೆ ಒಂದೊಂದು ಮಾರ್ಕ್, ಟೋಟಲಿ 10 ಇಂಚ್. ಸೊ ಹಾಮ್ ಹೋಲ್ ಇರೋದು ನಮಗೆ 7.5. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿದ್ರೆ 6.5. ಸೊ 6.5 ಇಲ್ಲಿ ಬರುತ್ತೆ. ಅದರಲ್ಲಿ ಅರ್ಥ 3/4 ಇಲ್ಲಿ ಒಂದು ಮಾರ್ಕ್. ಕೈ ಲೂಸು 10.5, 5/4 ಒಂದು ಮಾರ್ಕ್ ಬರುತ್ತೆ ನೋಡಿ. ಇದು ಈ ಲೈನ್ ಇಳ್ಕೊಂಡ ಕೈ ಲೂಸು ಮತ್ತು ಹಾಮೂಲು ಮಾರ್ಕ್, ಜಾಯಿಂಟು ಸೈಡಲ್ಲಿ ಸ್ಕೇಲ್ ಇಟ್ಟು ಸ್ಕೇಲ್ ಅಷ್ಟಕ್ಕೆ ಇನ್ನೊಂದು ಮಾರ್ಕ್ ನೋಡಿ. ಇಲ್ಲಿ 1.5, 1.25 ಇಂಚ್ ಬಿಟ್ಟು ಹಿಂಗೊಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಈ ಮಾರ್ಕ್ ಜಾಯಿನ್ ಮಾಡಿ. ಈ ಕೈ ನಾನು ಹೆಂಗೆ ಬರಿತೀನಿ ಅಂತ ನೋಡಿ. ಡ್ರಾಯಿಂಗ್ ಇಲ್ಲಿಂದ ಒಂದು ಟೇಪ್ ಇಟ್ಟು ತೋರಿಸಲಾ ನೋಡಿ. 1.5 ಇದೆ, 1.5ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಒಂದು 1.5ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಸ್ಕೇಲ್ ತಗೊಂಡು ಈಗ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ಮಾರ್ಕ್ ಜಾಯಿಂಟ್ ಆದಮೇಲೆ ಈ ಮಾರ್ಕ್ ಅಂತ ಮೇಲಕ್ಕೆ ಹೋಗ್ತೀನಿ. ಮೇಲೆ ಹೋಗಿ ನೋಡಿ, ಈ ಸೆಂಟ್ರ್ ಪಾಯಿಂಟ್ ಇದಲ್ವಾ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 3 ಇಂಚ್ ಅಂತ ಅಂದ್ಕೊಡಿ. ಕರೆಕ್ಟಾಗಿ 3 ಇಂಚಲ್ಲಿ ನಾನು ಶೇಪ್ ಮಾಡಿದ್ದೀನಿ ನೋಡಿ. 3 ಈ 3 ಇಂಚ್ ತನಕ ಹೀಗೆ ಹೋಗಿ, ಈಗ ನಾನು ಕೆಳಗಡೆಗೆ ಇದು ಎಲ್ಲಿ ಮೇಲ್ಗಡೆ ಎಷ್ಟು ಹೋಗಿದ್ದೀನೋ ಅಷ್ಟೇ ಕೆಳಗಡೆ ಹೋಗಿ ಹಿಂಗೆ ತೊಗೊಂಡು ಈಗ ಈ ಮಾರ್ಕ್ ಹೋಗಬಾರ್ದು, ಮೇಲೆ ಮಾರ್ಕ್ ಬರಬೇಕು. ಸೊ ಇದು ಕೈ ಶೇಪು ತೆಗಿಯೋ ಮೆಥಡು. ಇಲ್ಲಾಂದರೆ ನೀವು ಅದು ಸ್ಕೇಲ್ ಬರುತ್ತೆ, ಸ್ಕೇಲ್ ತೊಗೊಂಡು ಮಾಡಬೇಕು.
ತುಂಬ ಕನ್ಫ್ಯೂಷನ್ ಮಾಡಿಕೊಂಡ್ರೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಷ್ಟೇ. ಈಗ ನೀವು ಈ ಮಾರ್ಕ್ ಕಟ್ ಮಾಡಿಬಿಡಿ. ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿಗೆ ಮ್ಯಾಚ್ ಮಾಡಲ್ಲ ನಾನು. ಯಾಕೆ ಮಾಡಲ್ಲ ಅಂದರೆ, ಈಗ ನೋಡಿ ಬ್ಯಾಕ್ ಇದಲ್ವಾ, ಬ್ಯಾಕ್ ಇಟ್ಟು ಈ ಮಾರ್ಕ್ ಇದಲ್ವಾ, ನ್ಯಾಚು ಈ ಮಾರ್ಕ್ ಎರಡು ಒಟ್ಟಿಗೆ ಇಟ್ಟು ಕರೆಕ್ಟಾಗಿ ಬರ್ತಾ ಇದೆ. ಈಗ ನ್ಯಾಚ್ ಮಾಡ್ಬೇಕು. ಮಾರ್ಕ್ ಹತ್ರ ಫಸ್ಟೇ ನ್ಯಾಚ್ ಮಾಡಿಬಿಟ್ರೆ ಏನಾಗತ್ತಂದರೆ, ಒಂದು 1/4 ಇಂಚಿ ದೊಡ್ಡದು ಚಿಕ್ಕದು ಬಂದರೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಅದೇ ಥರನೇ ಇದನ್ನು ಈಗ ಹೋಗಿ ಈಗ 1/2 ಇಂಚು ಫ್ರಂಟ್ ಶೇಪ್ ತೆಗಿಬೇಕು. ಈಗ ಹೆಂಗೆ ಬ್ಯಾಕ್ ಮಾಡಿದೀವೋ ಅದೇ ಥರ ಇದು ಕೂಡ ಮಾಡಬೇಕು. ಕೈ ಲೂಸ್ ಇರೋದು 10 ಹೊರಿತೀನಿ. ಮಾರ್ಜಿನ್ ಬಿಟ್ಟು 7 ಮುಕ್ಕಾಲು 6 ಕಾಲು ನಮ್ಗೆ ಕರೆಕ್ಟಾಗಿ 1 ಇಂಚು ಒಂದು ಡಾಟ್ ಬರುತ್ತೆ. ಸ್ವಲ್ಪ 3/4 ಇಂಚ್ ಇದ್ರೆ ಸಾಕು ನಮಗೆ. ಇವಾಗ ಸೈಡ್ 3/4 ಇಂಚು ಬರುತ್ತೆ. (34) ಸೈಜ್ ಬ್ಲೌಸು ನಾನು ನಿಮಗೆ ನಿಧಾನಕ್ಕೆ ಕ್ಲಿಯರಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದೊಂದು ಪಾಯಿಂಟ್ ಕೂಡ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸು, ರಿಲೇಷನ್ಸು, ನೈಬರ್ಸು ಎಲ್ಲರಿಗೂ 34 ಸೈಜ್ ಬ್ಲೌಸು ಹೇಗೆ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಕೂಡ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಬಂದು ಕೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ರಿಲೇಷನ್, ಕೊಲೀಗ್ಸು, ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ. ಕಲಿಯೋರಿಗೆ ಇದನ್ನು ನೀವು ನಮ್ಮ ಇದು ಲಿಂಕ್ನ ಕಳಿಸ್ಕೊಡಿ. ಈ ವಿಡಿಯೋದಲ್ಲಿ ಏನೋ ಡೌಟ್ ಇದ್ದರೆ ಕಮೆಂಟಲ್ಲಿ ಬಂದು ಕೇಳಿ. ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ಅದು ಸೀಕ್ರದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.